ಸ್ನೇಹಿತರೆ, ಹೊಸ ಮನೆ ಕಟ್ಟೋದಿಕ್ಕೆ ಸರ್ಕಾರದಿಂದ ನಿಮ್ಗೆ ಒಳ್ಳೆಯ ಒಂದು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾಕಂತಂದ್ರೆ ಈ ಒಂದು ಆಶ್ರಯ ಮನೆ ಯೋಜನೆ ಅಡಿಯಲ್ಲಿ ನಿಮ್ಗೆ 2 ಲಕ್ಷದವರೆಗೆ ಸಬ್ಸಿಡಿನ ಕೊಡ್ತಾ ಇರುವಂತದ್ದು ಮನೆ ಕಟ್ಟೋದಿಕ್ಕೆ. ಈ ಒಂದು ಹೊಸ ಮನೆ ಕಟ್ಟಬೇಕು ಅನ್ನೋದು ಪ್ರತಿ ಒಂದು ಕುಟುಂಬದ ಒಂದು ಕನಸಾಗಿರುತ್ತೆ. ರೀತಿಯಾಗಿ ಸರ್ಕಾರದಿಂದ ಈ ಒಂದು ಯಾವುದೇ ರೀತಿಯಾದ ಒಂದು ವಸತಿ ಯೋಜನೆಗಳನ್ನ ಕೊಟ್ರೆ ಅದರಲ್ಲಿ ನೀವೇನಾದ್ರೂ ಕೂಡ ಅರ್ಜಿ ಹಾಕಿ ಆ ಒಂದು ಮನೆಗಳನ್ನ ತಗೊಂಡ್ರೆ ನಿಮ್ಗೆ ಅಟ್ಲೀಸ್ಟ್ ಒಂದಿಷ್ಟು ಸಬ್ಸಿಡಿನ ಕೊಡ್ತಾರೆ, ಒಂದು ಸಹಾಯನ ಮಾಡ್ತಾರೆ ಸರ್ಕಾರದಿಂದ. ಅದಕ್ಕಾಗಿನೇ ನಾವು ಕೂಡ ಈ ಒಂದು ಸರ್ಕಾರದ ಒಂದು ವಸತಿ ಯೋಜನೆಗಳ ಬಗ್ಗೆ ಹಲವಾರು ವಿಡಿಯೋಗಳನ್ನ ಮಾಡ್ತಾನೆ ಇರ್ತೀವಿ. ಅದು ಯಾವುದೇ ರೀತಿಯಾದ ಒಂದು ಸರ್ಕಾರದ ಒಂದು ವಸತಿ ಯೋಜನೆಗಳಿದ್ರು ಕೂಡ ನಿಮ್ಗೆ ಇನ್ಫಾರ್ಮೇಶನ್ ನಾವು ಕೊಡ್ತಾ ಇರ್ತೀವಿ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಒಂದು ಮನೆ ಕಟ್ಟೋದಿಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಬೇಕಾಗುತ್ತೆ, ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ಅದೇ ರೀತಿಯಾಗಿ ಎಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಂತ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇವಾಗ ಮೊದಲನೇದಾಗಿ ಈ ಒಂದು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಇದರಿಂದ ಬರುವಂತದ್ದು ಅಂದ್ರೆ RGSCL ಅಂತ ಏನ್ ಹೇಳ್ತೀವಲ್ವಾ, ಅದರಿಂದ ಬರ್ತಾ ಇರುವಂತ ಈ ಒಂದು ಆಶ್ರಯ ವಸತಿ ಯೋಜನೆ ಇದೊಂದು ಪ್ರಮುಖ ಯೋಜನೆ ಆಗಿರುವಂತದ್ದು. ಯಾಕಂತಂದ್ರೆ ಪ್ರತಿ ವರ್ಷನೂ ಕೂಡ ಈ ಒಂದು ಬಡವರಿಗಾಗಿರ್ಬೋದು, ನಿರ್ಗತಿಕರಿಗೆ ಎಲ್ರಿಗೂ ಕೂಡ ಈ ಒಂದು ಮನೆ ಇಲ್ದಿರುವಂತವ್ರಿಗೆ ಸಹಾಯ ಆಗ್ಲಿ ಅನ್ನೋದ ಕಾರಣದಿಂದಾಗಿ ಈ ಒಂದು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಇಂದ ಈ ಒಂದು ಯೋಜನೆನ ಬಿಟ್ಟಿರುವಂತದ್ದು ಸ್ನೇಹಿತರೆ. ಅದೇ ರೀತಿಯಾಗಿ ಈ ಒಂದು ಸ್ಕೀಮ್ ಅಲ್ಲಿ ನಿಮ್ಗೆ ಆರ್ಥಿಕವಾಗಿ ಎಷ್ಟು ನೆರವು ಸಿಗ್ಬೋದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಒಂದು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಕ್ಕೆ ಬರುವಂತ ಒಂದು ಕೆಟಗರಿಗೆ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಿರುವಂತವ್ರಿಗೆ 1,75,000 ರೂಪಾಯಿ ತನಕ ಕೂಡ ಈ ಒಂದು ಸ್ಕೀಮ್ ಅಲ್ಲಿ ನಿಮ್ಗೆ ಸಬ್ಸಿಡಿ ಸಿಗುವಂತದ್ದು. ಅದೇ ರೀತಿಯಾಗಿ ನಗರ ಪ್ರದೇಶಗಳಲ್ಲಿ ಏನಾದ್ರು ಕೂಡ ವಾಸ ಮಾಡ್ತಾ ಇದ್ರೆ 2 ಲಕ್ಷದವರೆಗೆ ನಿಮ್ಗೆ ಸಬ್ಸಿಡಿ ಸಿಗುವಂತದ್ದು. ಅದೇ ರೀತಿಯಾಗಿ ಸಾಮಾನ್ಯ ವರ್ಗದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಏನಾದ್ರು ಕೂಡ ವಾಸ ಮಾಡ್ತಾ ಇದ್ರೆ 1,20,000 ತನಕ ಕೂಡ ನಿಮ್ಗೆ ಸಬ್ಸಿಡಿ ಸಿಗುವಂತದ್ದು. ಅದೇ ರೀತಿಯಾಗಿ ಹೆಚ್ಚುವರಿ ಪ್ರಯೋಜನಗಳು ಯಾವ್ದಾದ್ರು ಅಂತ ನೋಡೋದಾದ್ರೆ ಒಂದು ಶೌಚಾಲಯ ಸೌಲಭ್ಯ ಆಗಿರ್ಬೋದು, ಕುಡಿಯುವ ನೀರಿನ ಒಂದು ಸಂಪರ್ಕ ಆಗಿರ್ಬೋದು, ವಿದ್ಯುತ್ ಸಂಪರ್ಕ ಆಗಿರ್ಬೋದು, ಇದೆಲ್ಲದನ್ನು ಕೂಡ ಈ ಒಂದು ಯೋಜನೆಯಲ್ಲಿ ಒದಗಿಸಿ ಕೊಡುವಂತದ್ದು. ಅದೇ ರೀತಿಯಾಗಿ ಈ ಒಂದು ಆಶ್ರಯ ಮನೆ ಯೋಜನೆಗೆ ಅರ್ಜಿ ಹಾಕೋದಿಕ್ಕೆ ಯಾರೆಲ್ಲ ಅರ್ಹರು ಅಂದ್ರೆ ಎಲಿಜಿಬಿಲಿಟಿ ಏನೇನೆಲ್ಲ ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಕರ್ನಾಟಕದ ಕಾಯಂ ನಿವಾಸಿ ಆಗಿರ್ಬೇಕಾಗುತ್ತೆ. ನಂತರ ನಿಮ್ಮ ಒಂದು ವಯಸ್ಸು 18 ವರ್ಷಕ್ಕಿಂತ ಮೇಲ್ಪಟ್ಟಿರ್ಬೇಕಾಗುತ್ತೆ. ಅದೇ ರೀತಿಯಾಗಿ 60 ವರ್ಷದಿಂದ ಒಳಗಡೆ ಇರಬೇಕಾಗುತ್ತೆ, ಅಂತವ್ರಿಗೆ ಅರ್ಜಿ ಹಾಕೋದಿಕ್ಕೆ ಅವಕಾಶ ಇರುವಂತದ್ದು. ಅದೇ ರೀತಿಯಾಗಿ ಕುಟುಂಬದ ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ಅರ್ಜಿದಾರರು ಈ ಒಂದು ಕರ್ನಾಟಕದಲ್ಲಿ ಯಾವುದೇ ರೀತಿಯಾದ ಒಂದು ಸ್ಕೀಮ್ ಅಲ್ಲಿ ಕೂಡ ಮನೆಗಳನ್ನ ತಗೊಂಡಿರಬಾರ್ದು, ಅಂತವ್ರಿಗೆ ಈ ಒಂದು ಮನೆ ಸಿಗುವಂತದ್ದು. ಅದೇ ರೀತಿಯಾಗಿ ನಿಮ್ಗೆ ಮನೆ ನಿರ್ಮಾಣ ಮಾಡ್ಕೊಳ್ಳೋದಿಕ್ಕೆ ಒಂದು ಭೂಮಿಯನ್ನು ಕೂಡ ಹೊಂದಿರಬೇಕಾಗುತ್ತೆ, ಅಂದ್ರೆ ಒಂದು ಸೈಟ್ ಕೂಡ ಇರಬೇಕಾಗುತ್ತೆ. ಅಥವಾ ಸರ್ಕಾರದಿಂದ ಒಂದು ಗ್ರಾಂಟ್ ಆಗಿರುವಂತ ಸೈಟ್ ಆದ್ರೂ ಪರವಾಗಿಲ್ಲ, ಯಾವ್ದಾದ್ರು ಕೂಡ ಒಂದು ಸೈಟ್ ಇದ್ರೆ ಅಲ್ಲಿ ನೀವು ಮನೆ ಮಾಡ್ಕೊಳ್ಳೋದಿಕ್ಕೆ ಅರ್ಹರಾಗಿರ್ತೀರಾ. ಈ ಒಂದು ಯೋಜನೆಯಲ್ಲೂ ಕೂಡ ಈ ಒಂದು ಮೀಸಲಾತಿ ಇರುವಂತದ್ದು. ಅಂದ್ರೆ ಒಂದು ಏನು SC/ST ಕ್ಯಾಟಗರಿಗೆ ಬರುವಂತವ್ರಿಗೆ 40% ವರೆಗೂ ಕೂಡ ಮೀಸಲಾತಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅಲ್ಪಸಂಖ್ಯಾತರಿಗೆ 10% ವರೆಗೂ ಕೂಡ ಮೀಸಲಾತಿ ಇರುವಂತದ್ದು. ಅದೇ ರೀತಿಯಾಗಿ ವಿಶೇಷ ಆದ್ಯತೆ ಇರುವಂತದ್ದು ವಿಧವೆಯರು, ಅಂಗವಿಕಲ ವ್ಯಕ್ತಿಗಳು, ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳು, ಅದೇ ರೀತಿಯಾಗಿ ಹಿರಿಯ ನಾಗರಿಕರು, ನಿರ್ಗತಿಕ ಕುಟುಂಬಗಳು ಅಂದ್ರೆ ಯಾರಿಗೆಲ್ಲ ಒಂದು ಬಡತನದಲ್ಲಿ ಇರ್ತಾರೆ ಅಂತವ್ರಿಗೆಲ್ಲರೂ ಕೂಡ ಮೊದಲ ಆದ್ಯತೆನ ಕೊಡ್ತಾ ಇರುವಂತದ್ದು ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಿಕ್ಕೆ. ಅದೇ ರೀತಿಯಾಗಿ ಅರ್ಜಿ ಹಾಕೋದಿಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಂತರ ಪಡಿತರ ಚೀಟಿ ಬೇಕಾಗುತ್ತೆ, ನಂತರ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ನಂತರ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ, ಅದೇ ರೀತಿಯಾಗಿ ನಿವಾಸ ಪ್ರಮಾಣ ಪತ್ರ ಬೇಕಾಗುತ್ತೆ, ನಂತರ ಪಾಸ್ಪೋರ್ಟ್ ಗಾತ್ರದ ನಿಮ್ಮ ಒಂದು ಫೋಟೋಗಳು ಕೂಡ ಬೇಕಾಗುತ್ತೆ, ಆಧಾರ್ ನೊಂದಿಗೆ ಲಿಂಕ್ ಮಾಡಲಾದ ಸಕ್ರಿಯ ಮೊಬೈಲ್ ನಂಬರ್ ಕೂಡ ಬೇಕಾಗುವಂತದ್ದು. ಅದೇ ರೀತಿಯಾಗಿ ಈ ಒಂದು ಯೋಜನೆಗೆ ಎಲ್ಲಿ ಅರ್ಜಿ ಹಾಕ್ಬೋದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಆನ್ಲೈನ್ ಅಲ್ಲಿ ಕೂಡ ನೀವು ಅರ್ಜಿನ ಹಾಕ್ಬೋದು, ಆಫ್ಲೈನ್ ಅಲ್ಲಿ ಕೂಡ ಅರ್ಜಿನ ಹಾಕ್ಬೋದು. ಆನ್ಲೈನ್ ಅಲ್ಲಿ ಅರ್ಜಿ ಹಾಕೋದಾದ್ರೆ ನಿಮ್ಗೆ ashray.karnataka.gov.in ಗೆ ವಿಸಿಟ್ ಮಾಡ್ಬೇಕಾಗುತ್ತೆ. ಅದರಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ಡೀಟೇಲ್ಸ್ ನ ಅಪ್ಲೋಡ್ ಮಾಡಿ ಅದಾದ ನಂತರದಲ್ಲಿ ಅಪ್ಲೈನ ಮಾಡ್ಬೋದು. ಅಥವಾ ಏನಾದ್ರು ಕೂಡ ನೀವು ಆಫ್ಲೈನ್ ಅಲ್ಲಿ ಅರ್ಜಿನ ಹಾಕ್ತೀನಿ ಅನ್ನೋದಾದ್ರೆ ಈ ಒಂದು ಗ್ರಾಮ ಪಂಚಾಯತಿ ಕಚೇರಿಗೆ ಭೇಟಿ ಮಾಡ್ಬೇಕಾಗುತ್ತೆ, ಅಥವಾ ತಾಲೂಕ್ ಕಚೇರಿಗೆ ನೀವು ಭೇಟಿ ಮಾಡ್ಬೇಕಾಗುತ್ತೆ. ಇನ್ನ ಬೆಂಗಳೂರು 1 ಆಗಿರ್ಬೋದು, ಈ ಒಂದು ಕರ್ನಾಟಕ 1 ಆಗಿರ್ಬೋದು, ಇಲ್ಲೆಲ್ಲ ಕಡೆನೂ ಕೂಡ ನಿಮ್ಗೆ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕೋದಿಕ್ಕೆ ಅವಕಾಶ ಇರುವಂತದ್ದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಈ ಒಂದು ವಸತಿ ಬಗ್ಗೆ ನಾನು ಯಾಕೆ ವಿಡಿಯೋಗಳನ್ನ ಮಾಡ್ತೀನಿ ಅಂದ್ರೆ, ಈ ಒಂದು ವಸತಿ ಯೋಜನೆ ಎಲ್ರಿಗೂ ಕೂಡ ಉಪಯೋಗ ಆಗುವಂತದ್ದು. ಹಳ್ಳಿಯಲ್ಲಿ ಎಷ್ಟೋ ಜನರಿಗೆ ಮನೆಗಳಿಲ್ಲ, ಮನೆಗಳು ಬೇರೆ ಬೇರೆ ಒಂದು ಈ ಯೋಜನೆಗಳಲ್ಲಿ ಮನೆಗಳನ್ನ
ಮನೆಗಳನ್ನ ತಗೊಂಡಿರ್ತಾರೆ, ಆ ಒಂದು ಬಿಲ್ಗಳು ಕೂಡ ಆಗಿರೋದಿಲ್ಲ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಎಷ್ಟೋ ಜನರು ಮನೆಗಳನ್ನ ತಗೊಂಡಿದ್ದಾರೆ, ಅವ್ರಿಗೆ ಇನ್ನೂ ಕೂಡ ಬಿಲ್ಗಳಾಗಿಲ್ಲ. ಈ ರೀತಿಯಾದ ಸಮಸ್ಯೆ ಇರುತ್ತೆ. ಹಾಗಾಗಿ ಯಾರಿಗೆಲ್ಲ ಮನೆಗಳಿಲ್ಲ, ವಸತಿಗಳಿಲ್ಲ ಅಂತವರು ಈ ಒಂದು ಆಶ್ರಯ ವಸತಿ ಯೋಜನೆಯಲ್ಲಿ ಅರ್ಜಿ ಹಾಕಿ ನೀವು ಮನೆಗಳನ್ನ ತಗೋಬಹುದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.